ನಮ್ಮ ಅಪ್ಪರ್ದು ನಮ್ಮ ಅವ್ರದ್ದು ಡೆತ್ ಆಗ್ಯಾರ್ರಿ. ಡೆತ್ ಆಗಕ್ಕಿಂತ ಮುಂಚೆ ಅವ್ರು 3 ಸಲ ನಮ್ಮ 5 ಅಕೌಂಟ್ ನಮ್ಮ ಮನೆತನದಾಗ 5 ಅಕೌಂಟ್ ನಂದು ನನ್ನ ಹೆಂಡತಿದು ನನ್ನ ತಮ್ಮನ ಹೆಂಡತಿದು ಮತ್ತ ನಮ್ಮ ಅವಂದು ನಮ್ಮ ಅಪ್ಪಂದು ಒಟ್ಟು 7 ಅಕೌಂಟ್ ಗೊತ್ತಿಲ್ಲದೆ ಇದು ಮಾಡ್ಯಾರಿ, ಲೋನ್ ಮಾಡ್ಯಾರ. ಅದು ನಮ್ಗೆ ಗೊತ್ತೂ ಇಲ್ಲ. ಲೋನ್ ಮಾಡಿ ಆಲ್ರೆಡಿ 3 ವರ್ಷ ರಿನೋಲ್ ಮಾಡ್ಯಾರಿ. ಆದ್ಮ್ಯಾಗ ನಮ್ಮ ಅವ್ವ ನಮ್ಮ ಅಪ್ಪ ಹಿಂದ ಈಗ 1 ವರ್ಷ ಹಿಂದೆ ನಮ್ಮ ಸರಿ ಹೋದ್ರು. ಅವು ಆದ್ರೂ ಮತ್ತೆ ರಿನೋಲ್ ಮಾಡ್ಯಾರ. ಅವ್ರು ಸರಿ ಆದ್ಮೇಲೆ ಡೆತ್ ಸರ್ಟಿಫಿಕೇಟ್ ಹೋಯ್ತು. ನಾವು ಲೋನ್ ಅದ ಅಂತ ಹೇಳಿ DCC ಬ್ಯಾಂಕ್ಲಿಂದ ನಾವು ಸೊಸೈಟಿಗೆ ಸುಸೈಡ್ ಆಗಿದೆ ಕೇಸ್ ಇತ್ತು. ಅವರಿಗೆ ನೋಡಿವ್ ತರ್ಲಕ್ ಹೋದಾಗ ನೋಡಿವ್ನು ಕೊಟ್ಬಿಟ್ರು ಅವ್ರು ನಮ್ಗೆ. ಇದು ನಮಗ ಇಲೆಕ್ಷನ್ದಾಗ ಇಲೆಕ್ಷನ್ ಬತ್ರಿ. ಇಲೆಕ್ಷನ್ ಬಂದಾಗ ನಮ್ಗ ಬಾಕಿ ಲಿಸ್ಟ್ ನ ಬಂದಾಗ ನಮ್ಗೆ ಹಿಂಗಾಗ್ಯದ ಅಂತ ಹೇಳಿ ಅಧ್ಯಕ್ಷರ ಬಳಿ ಬಂದೇವ್ ನಾವು. ಅವ್ರ ಏನು ಯಾರು ಇವತ್ತಿನ ದಿನ ಅಲ್ಲಿ ಹೆಂಗಾರ ಅಂದ್ರಿ, ಯಾರು ಇವತ್ತು ಜಿಲ್ಲಾನೇ ಅವ್ರ ಕೈಯಾಗದ, ಪೂರಾ ಸೊಸೈಟಿನೇ ಅವ್ರ ಕೈಯಾಗದ ಅನ್ನಂಗಾರ ಅವ್ರು. ನಾವು ಸಲ ಒಂದ್ 20 ಸಲ ಅವ್ರ ಬಲ್ಲಿ ಬಂದ್ ಕೇಳಿದ್ರೆ ಆಯ್ತ್ರಿ ಅಂತ ಹೇಳ್ತಾರ, ಹೋಗ್ತಾರ. ಆಯ್ತ್ರಿ ಅಂತ ಹೇಳ್ತಾರೆ. ಏನಾರ ನಾವ್ 50,000 ರೂಪಾಯಿ ಬಸ್ ಚಾರ್ಜ್ ಹಾಕಿದೇವ್ ನಾವ್ ಇಲ್ಲಿಗೆ ಬಂದು. ಅದಕ್ಕೆ ಅವ್ರು ಯಾರನ್ನು ರೆಸ್ಪಾನ್ಸಿಬಲ್ ಇಲ್ಲ. ಅವಾಗ ನಾವು ಅಧ್ಯಕ್ಷರ ಬಳಿ ಬಂದು ಹಿಂಗ್ ಹೇಳಿದಾಗ ಅವ್ರ ಅಧ್ಯಕ್ಷರು ಅದಕ್ಕೆ ನಾವು ಕೇಳಂಬರ್ರಿ ಅಂತ ಹೇಳಿ ಬಂದಾರ್ರಿ ಅವ್ರು. ನಮ್ದೇನ್ರಿ ಅವ್ರ ಅಲ್ಲಿ ಹೋದ್ರ ನಾವ್ ಬ್ಯಾಂಕಿಗೆ ಹೋದೇವಂದ್ರೆ ಏನ್ ಹೇಳ್ತಾರಲ್ಲಿ, ಅಲ್ಲಿ ಸೊಸೈಟಿ ಬ್ರಾಂಚ್ ನಾಗ ನಾವ್ ಹೋಗಿ ಕೇಳಿದಾಗ ಒಬ್ರು ಲೇಡೀಸ್ ಅವ್ರಿ ಆ ಬ್ಯಾಂಕ್ ನಾಗ, ನೀ ಎದಕ್ ಬಂದಿ ಅಟ್ ಕೆಲಸ ಮಾಡ್ಕೋ, ಇಲ್ಲ ಅಂದ್ರೆ ಏನ್ ಮಾಡ್ತಿ, ನೀ ಏನ್ ಮಾಡಕ್ಲೇ ನಾ MD ಅವ್ರ ಬಳಿ MD ನೀ ಎಲ್ಲಾ ಕಲ್ತ್ ಕಿತ್ಕೋ ಅಂತ ಹೇಳ್ತಾರ್ರಿ. ನಾವ್ 3% ಆಲ್ರೆಡಿ MD ಕೊಡ್ಲಿಕತ್ತಿದೇವ್, ನೀ ಯಾವ ಲೆಕ್ಕ ಅಂತ ಹೇಳ್ತಾರ. ನಮಗ್ ದಾಖಲೆ ಒಂದ್ ರಿಕಾರ್ಡಿಂಗ್ ಅವರೇ ಮಾಡ್ಕೊಂಡ್ರಿ ನಮ್ದು. ನಾ ಪೊಲೀಸ್ ಸ್ಟೇಷನ್ ಹೋಗಿ ನಿನ್ ಮ್ಯಾಗ ಕಂಪ್ಲೇಂಟ್ ಕೊಡ್ತೀನಿ, ನಾನ್ ಮ್ಯಾಗ ಹರಾಸ್ಮೆಂಟ್ ಮಾಡಿ ಅಂತ ಹೇಳಿ. ನಡಿಯವ್ವ, ನಾನು ನಿನ್ ಮ್ಯಾಗ ಕಂಪ್ಲೇಂಟ್ ಕೊಡ್ತೀನಿ, ನಂದು ಸ್ವಂತ ರೈತನ ನಾ ಕೇಳಕ್ ಬಂದ್ರೆ ನನ್ ಮ್ಯಾಗ ಹರಾಸ್ಮೆಂಟ್ ಮಾಡ್ತೀನಿ, ನಾನು ಕಂಪ್ಲೇಂಟ್ ಕೊಡ್ತೀನಿ ನಡಿಯವತ್ತೆ. ಎಲ್ಲರೂ ಅವ್ರ ಸ್ಟಾಫ್ನವ್ರೆ ಬೈದ್ರು ಅವ್ರಿಗೆ. ಬೈದ್ಮ್ಯಾಗ ಮತ್ತೆ ಯಥಾರ್ಥ ಪ್ರಕಾರ ಬಂದ್ರು ಅವ್ರು, ಬಿಟ್ರು ಅವ್ರು. ಯಶವಂತರಾವ್ ಪರಮೇಶ್ವರ್ ಪಾಟೀಲ್ ರೀ. ಇವತ್ತಿನ ದಿನ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಕಲಬುರಗಿ ಜಿಲ್ಲೆಯ ಕಲಬುರಗಿ ಮತ್ತು ಯಾದಗಿರಿ ಸಹಕಾರಿ ಬ್ಯಾಂಕ್ ನಿಯಮಿತ ಕಲಬುರಗಿ ಮುಂದುಗಡೆ ಇವತ್ತಿನಿಂದ ಹೋರಾಟ ಹಮ್ಮಿಕೊಳ್ಳಲು ಕಾರಣ ಏನಂದ್ರೆ, ಜಿಲ್ಲೆಯಾದ್ಯಂತ ಅನೇಕ ರೈತರ ಹೆಸರಿನಲ್ಲಿ ಆ ರೈತರ ಗಮನಕ್ಕೆ ಇರದೆ ಅವರ ಹೆಸರಿನಲ್ಲಿ ಸಾಲ ಮಂಜೂರು ಮಾಡಿ ಆ ಸಾಲವನ್ನ ಅನ್ಯ ಮಾರ್ಗ ಅನುಸರಿಸಿ ಆ ರೈತರಿಗೆ ಗೊತ್ತಿಲ್ಲದ ಹಾಗೆ ಒಂದು ಲೂಟಿ ಹೊಡಿತಕ್ಕಂತ ಕೆಲಸ ಇವತ್ತಿನ ದಿನ DCC ಬ್ಯಾಂಕ್ ನ ಸಿಬ್ಬಂದಿಗಳು ಮತ್ತು ಮುಖ್ಯ ವ್ಯವಸ್ಥಾಪಕರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಅನೇಕ ಬಾರಿ ಇದರ ಬಗ್ಗೆ ಧ್ವನಿ ಎತ್ತಿದರು ಮತ್ತು ಸಾಕ್ಷಿ ಸಮೇತ ಅವರಿಗೆ ದೂರು ಕೊಟ್ಟರು. ಕೇವಲ ಒಂದು ತೋರಿಕೆಗೆ ಅಷ್ಟೇ ಒಂದು ವಿಚಾರಣೆ ಮಾಡುವ ಹಾಗೆ ನಾಟಕ ಮಾಡ್ತಾ ಕಾಲಹರಣ ಮಾಡ್ತಾ ಬರ್ತಾ ಇದ್ದಾರೆ. ಸುಮಾರು ಒಂದು ರೈತರ ಅವರ ಒಂದು ಹೆಸರಿನಲ್ಲಿ ಲೂಟಿ ಹೊಡೆದ ಒಂದು ಅವರದೇ ಆದ ಬ್ಯಾಂಕ್ ನ ಒಂದು ಸ್ಟೇಟ್ಮೆಂಟ್ ಸಮೇತ ತಂದು ಅವರಿಗೆ ಅವರ ಗಮನಕ್ಕೆ ತಂದು ದೂರು ಕೊಟ್ಟಿದ್ದೀವಿ. ಮತ್ತು ಮರಣ ಹೊಂದಿದ ರೈತರ ಹೆಸರಿನಲ್ಲಿ ಕೂಡ ಇವತ್ತಿನ ದಿನ ದಿನಾಲು ಅವರ ಹೆಸರಿನಲ್ಲಿ ಬ್ಯಾಂಕ್ ನಲ್ಲಿ ಟ್ರಾನ್ಸಾಕ್ಷನ್ ಮಾಡ್ತಾ ಇವರು ದುಡ್ಡು ಲೂಟಿ ಹೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಮುಖಾಂತರ ತಮ್ಮ ಮಾಧ್ಯಮದವರ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಾಗ್ಲಿ ಮತ್ತೆ ಸಹಕಾರ ಸಚಿವರಾಗ್ಲಿ ತಿಳಿಸಕ್ಕೆ ಏನ್ ಬಯಸ್ತೀನಿ ಅಂದ್ರೆ, ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಂದು DCC ಬ್ಯಾಂಕ್ ನ ಅಡಿಯಲ್ಲಿ ಸಾಲ ಮಂಜೂರು ಮಾಡ್ಕೊಂಡಂತ ರೈತರ ಪ್ರತಿಯೊಬ್ಬರ ರೈತರಿಗೂ ಅವ್ರದೇ ಆದಂತ ಅವರ ಸಾಲ ಎಷ್ಟಿದೆ, ಎಷ್ಟು ಮಂಜೂರಾಗಿದೆ ಮತ್ತು ಎಷ್ಟು ಅವರ ಖಾತೆಯಲ್ಲಿ ಒಂದು ಹಣ ದುರ್ಬಳಕೆ ಆಗ್ತಾ ಇದೆ, ಪ್ರತಿಯೊಂದು ಮಾಹಿತಿ ಆ ಸಂಬಂಧಪಟ್ಟ ರೈತರಿಗೆ ಅವರ ಗಮನಕ್ಕೆ ತರಬೇಕು. ಅದಕ್ಕಿಂತ ಮುಖ್ಯವಾಗಿ ಪ್ರತಿಯೊಂದು ಸಾಲಗಾರ ರೈತರಿಗೆ ಈ ಬ್ಯಾಂಕ್ ನ ಒಂದು ಪಾಸ್ಬುಕ್ ಕೊಡಬೇಕು. ಯಾಕಂದ್ರೆ ಇವ್ರ ಮೂಲ ಉದ್ದೇಶ ಪಾಸ್ಬುಕ್ ಕೊಟ್ರೆ ಅದರಲ್ಲಿ ಹಣ ಏನಾಗಿದೆ ಎಂಬುದು ಅವ್ರಿಗೆ ರೈತರಿಗೆ ಗೊತ್ತಾಗ್ತದೆ. ಇವ್ರು ಲೂಟಿ ಹೊಡ್ತಕ್ಕಂಥ ಕೆಲಸ ಆಗಲ್ಲ ಅಂತ ಹೇಳಿ ಇವ್ರಿಗೆ ಗೊತ್ತಿದ್ದು ಯಾವುದೇ ಒಬ್ಬ ರೈತರಿಗೂ ಇಲ್ಲಿವರೆಗೂ ಪಾಸ್ಬುಕ್ ಕೊಟ್ಟಿಲ್ಲ. ಮತ್ತು ಒಂದು RBI ಒಂದು ಕಾಯ್ದೆ ಪ್ರಕಾರ ಪ್ರತಿಯೊಂದು ಇವರ ಒಂದು ಬ್ಯಾಂಕ್ ನ ಟ್ರಾನ್ಸಾಕ್ಷನ್ ಅವರು ಆ ಪ್ರತಿಯೊಂದು ಖಾತೆದಾರರಿಗೆ ಗಮನದಲ್ಲಿ ಇರಬೇಕು ಮತ್ತು ಅವರಿಗೆ ಮೆಸೇಜ್ ಹೋಗ್ಬೇಕು. ಇಲ್ಲಿ ಯಾವುದೇ ರೀತಿ ಒಂದು ಸಂದೇಶ ಆ ರೈತರಿಗೆ ಸಂದೇಶ ಹೋಗ್ತಾ ಅಂತ ವ್ಯವಸ್ಥೆ ಕೂಡ ಇಲ್ಲ. ಅವರ ಖಾತೆಯಲ್ಲಿ ಏನ್ ಆಗ್ತಾ ಇದೆ ಅನ್ನೋದೇ ಆ ರೈತರಿಗೆ ಗೊತ್ತಿಲ್ಲ. ಹಲವಾರು ರೈತರಿಗೆ ಅವರ ಖಾತೆ ಇದೆ, ಅವರ ಖಾತೆ ಸಾಲ ತಗೊಂಡಿದ್ದಾರೆ ಅನ್ನೋದು ಕೂಡ ಅವ್ರ ಗಮನಕ್ಕಿಲ್ಲ. ಆದ್ದರಿಂದ ತಮ್ಮ ಮುಖಾಂತರ ಇನ್ನೊಮ್ಮೆ ಅವ್ರಿಗೆ ಹೇಳಕ್ ಬಯಸ್ತೀನಿ, ಕೂಡಲೇ ಈ ಎಲ್ಲ ಒಂದು ರೈತರ ಸಾಲ ಪಡೆದ ರೈತರ ಗಮನಕ್ಕೆ ಎಷ್ಟು ಸಾಲ ಇದೆ, ಯಾವ ರೀತಿ ಸಾಲ ಒಂದು ಬಳಕೆ ಆಗ್ತಾ ಇದೆ ಅಂತ ಗಮನಕ್ಕೆ ತರಬೇಕು. ಮುಖ್ಯವಾಗಿ ಒಂದು ಅಫಜಲ್ಪುರ ತಾಲೂಕಿನಲ್ಲಿ ಒಂದು ಗೌರ್ಬಿ ಅನ್ನೋ ಸೊಸೈಟಿಯಲ್ಲಿ ಅನೇಕ ರೈತರ ಹೆಸರಿನಲ್ಲಿ ಸುಮಾರು 3 ರಿಂದ 4 ವರ್ಷದವರೆಗೆ ಪ್ರತಿ ವರ್ಷ ಸಾಲ ತೆಗೆದುಕೊಂಡು ಆ ಹಣವನ್ನ ಈ ಸಂಬಂಧಪಟ್ಟ ಅಧಿಕಾರಿಗಳು ಕಾರ್ಯದರ್ಶಿಗಳಾಗ್ಲಿ ಅಫಜಲ್ಪುರ ಶಾಖೆಯ ನಗದು ಗುಮಾಸ್ತರು ಮತ್ತು ಮ್ಯಾನೇಜರ್ ಕೂಡ್ಕೊಂಡು ಮತ್ತೆ ಮುಖ್ಯವಾಗಿ ಅವರು ರಾಜಾರೋಷವಾಗಿ ಹೇಳ್ತಾರೆ, ನಾನು ಕಲಬುರಗಿ ಬ್ಯಾಂಕ್ ನ MD ಅವರಿಗೆ 3% ಕೊಡ್ತೀವಿ ಅಂತೇಳಿ. ಇಷ್ಟೆಲ್ಲ ರಾಜಾರೋಷವಾಗಿ ಹೇಳ್ಬೇಕಾದ್ರೆ ಇದೊಂದು ವ್ಯವಸ್ಥಿತವಾಗಿ ಲೂಟಿ ಹೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಎಲ್ಲ ರೈತರಿಗೆ ಒಂದು ಮರಣ ಹೊಂದಿದ ರೈತರ ಹೆಸರಿನಲ್ಲಿ ಏನ್ ಲೂಟಿ ಹೊಡೆದಾರೆ ಅವ್ರ ಮಕ್ಕಳಿಗೆ ದುಡ್ಡು ಕೊಡಬೇಕು
ಮತ್ತು ಯಾವ ರೈತರ ಹೆಸರಿನಲ್ಲಿ ರೈತರಿಗೆ ಗೊತ್ತಿಲ್ಲದೆ ಲೋನ್ ತಗೊಂಡಿದಾರ ಆ ಎಲ್ಲ ರೈತರಿಗೆ ಆ ದುಡ್ಡನ್ನ ಮುಟ್ಟಬೇಕು. ಆ ವ್ಯವಸ್ಥೆ ಸದ್ಯ ಇಲ್ಲಿ ಮಾಡಬೇಕು ಮತ್ತು ಕೂಡಲೇ ಸಂಬಂಧಪಟ್ಟ ಭ್ರಷ್ಟ ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಅವ್ರೇನು ದುಡ್ಡು ಲೂಟಿ ಹೊಡೆದಿದಾರ ಆ ದುಡ್ಡು ಮರು ವಸೂಲಿ ಮಾಡಿ ಒಂದು ಈ ಬೊಕ್ಕಸಕ್ಕೆ ಜಮಾ ಮಾಡಿ ಅವ್ರ ವಿರುದ್ಧ ಕಾನೂನಿನ ಸೂಕ್ತವಾದ ಕ್ರಮ ಕೈಗೊಳ್ಬೇಕಂತ ಹೇಳಿ ಇವತ್ತಿನ ದಿನ ತಮ್ಮ ಮೂಲಕ ಒಂದು ಹೇಳಕ್ ನಮ್ಮ ಗಮನಕ್ಕೆ ಇರೋದೇ ಒಂದು 10 ರಿಂದ 12 ರೈತರ ಹೆಸರು ಇದೆ ಸರ್. ಅದರ ಇನ್ನ ಸುಮಾರು ಸರ್ ಅವರು ಪ್ರಾರಂಭದಲ್ಲಿ ಒಂದು 25,000 ತಗೋತಾರೆ ಸರ್. ಮುಂದೆ 30, 40 ಪ್ರತಿ ವರ್ಷ 10% ಹೆಚ್ಚಿಗೆ ಮಾಡ್ಕೊಂಡು ಬರ್ತಾರೆ. ಮತ್ತ ಈ ನಡುವೆ ಏನ್ ಸಾಲ ಮನ್ನಾ ಆಗಿದೆಲ್ಲ ಸಾಲ ಮನ್ನಾ ಆದ್ರೆ ಮತ್ ಮರು ಸಾಲ ಮಾಡ್ಕೊಂಡು ಮತ್ತೆ ಲೂಟಿ ಹೊಡಿತಾರೆ ಸರ್. ಸುಮಾರು 6 ತಿಂಗಳಿಂದ ಇವರಿಗೆ ಮೆಮೊರಾಂಡಮ್ ಕೊಟ್ಟಿವಿ ಸರ್. ಇವ್ರಿಗೆ ಕೊಟ್ಟಿವಿ, ಒಂದು ಉಪ ನಿಬಂಧಕರಿಗೆ ಕೊಟ್ಟಿವಿ, ಸಹಾಯಕ ನಿಬಂಧಕರಿಗೆ ಕೊಟ್ಟಿವಿ, ಜಂಟಿ ನಿಬಂಧಕರಿಗೆ ಕೊಟ್ಟಿವಿ. ಜಂಟಿ ನಿಬಂಧಕರು ಈಗಾಗಲೇ ಇವರಿಗೆ ಆದೇಶ ಮಾಡಿದ್ದಾರೆ. ಆಸ್ ಪರ್ RBI ರೂಲ್ ಪ್ರಕಾರ ಈ ರೀತಿ ಆ ಗ್ರಾಹಕರಿಗೆ ಗೊತ್ತಿರಲಾರದೆ ಯಾವುದೇ ಹಣವನ್ನ ಅವರ ಖಾತೆಯಿಂದ ಬಳಕೆ ಮಾಡಬಾರದು ಅಂತೇಳಿ. ಇವ್ರು ರೈತರ ಮಗ ಅದಾರ್ರಿ. ಇವ್ರದ್ದು ಇಬ್ರು ಮಗ ಹೊಂದಿದರು. ಅವ್ರ ಇಬ್ರು ತಂದೆ ತಾಯಿ ಹೆಸರಿನಲ್ಲಿ ಆ ಖಾತೆ ಸಮೇತ ಖಾತೆ ಸಂಖ್ಯೆ ಹಾಕಿನ್ ಸರ್. ಅವ್ರು ಡೆತ್ ಸರ್ಟಿಫಿಕೇಟ್ ಕೂಡ ಹಚ್ಚಿ ಇವ್ರಿಗೆ ಕಂಪ್ಲೇಂಟ್ ಕೊಟ್ಟಿವಿ. ಇದು ಕೇವಲ ಇವ್ರದಷ್ಟೇ ಸಮಸ್ಯೆ ಅಲ್ಲ ಸರ್. ಇವ್ರಿಗೂ ಯಾವಾಗ ಗೊತ್ತಾಗ್ಯದ ಅಂದ್ರೆ ಆ ಗೌರ್ಬಿ ಸೊಸೈಟಿ ಎಲೆಕ್ಷನ್ ಬಂದಾಗ ಇವ್ರ ಸಾಲಗಾರರ ಪಟ್ಟಿಯಲ್ಲಿ ಇವ್ರ ಹೆಸರು ಬಂದಾಗ ಗೊತ್ತಾಗಿದೆ ಇವ್ರ ಹೆಸರಲ್ಲೇ ಸಾಲ ಅದ ಅಂತೇಳಿ. ಇಂಥ ಸಾಕಷ್ಟು ಸಮಸ್ಯೆಗಳು ಅಫಜಲ್ಪುರ ತಾಲೂಕಿನಲ್ಲಿ ಸರ್. ಇದು ಒಂದು ಅವ್ರ ಕ್ರಮ ಆಗ್ಬೇಕು. ಆ ದುಡ್ಡು ರೈತರಿಗೆ ಮುಟ್ಬೇಕು ಸರ್. ಇದು ಅಷ್ಟೇ ಅಲ್ಲ ಸರ್, ಇದು ಬರೀ ಈ ಅಧಿಕಾರಿಗಳಿಗೆ ಅಮಾನತುಗೊಳಿಸಿ ಬಿಡೋದಲ್ಲ. ಇಡೀ ತಾಲೂಕಿನ ಅಫಜಲ್ಪುರ ತಾಲೂಕಿನ ಮತ್ತು ಕಲಬುರಗಿ ಜಿಲ್ಲೆ ಇನ್ನ ಇಂಥ ಎಷ್ಟು ಘಟನೆ ನಡೆದವ ಎಲ್ಲಾ ರೈತರಿಗೆ ಅವ್ರ ಸಾಲದ ಬಗ್ಗೆ ಅವರಿಗೆ ಮಾಹಿತಿ ಇರ್ಬೇಕು ಸರ್. ಆ ರೈತರಿಗೆ ಆ ರೀತಿ ಮಾಹಿತಿ ಕೊಡುವಂತ ವ್ಯವಸ್ಥೆ ಇವ್ರು ಮಾಡ್ಬೇಕಂತ ಹೇಳಿ ಕೇಳ್ಕೊತೀನಿ.